ಕೊಪ್ಪಳದ ಗವಿಮಠಕ್ಕೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಗವಿಶ್ರೀಗಳಿಗೆ ಆಹ್ವಾನವನ್ನು ನೀಡೋಕೆ ಆಗಮಿಸಿದ್ದಾರೆ ಉಚ್ಚಾಟಿತ ಶಾಸಕ ಯತ್ನಾಳ್. ಅಂದರೆ ಕೆಲವು ಕಾರ್ಯಕ್ರಮಗಳ ನೆಪದಲ್ಲಿ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಯತ್ನಾಳು. ಗವಿಶ್ರೀಗಳಿಗೆ ಆಹ್ವಾನವನ್ನು ಕೊಡೋಕೆ ಬಂದಿದ್ದಾರೆ. ಗೋಶಾಲೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಯತ್ನಾಳಿಗೆ ಬಂದಿದ್ದಾರೆ. ಇನ್ನು ಅವರನ್ನು ಸ್ವಾಗತಿಸಿದ್ದಾರೆ ಬೆಂಬಲಿಗರು. ಯತ್ನಾಳ್ ಪರ ಘೋಷಣೆ ಕೂಗಿದ್ದಾರೆ. ಗವಿಶ್ರೀ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಅವರು ಅಲ್ಲಿ ಗೋಶಾಲೆಗಳಿದ್ದಾವೆ, ಸಾಕಷ್ಟು ಸಾವಿರಾರು ಗೋವುಗಳನ್ನು ಅವರು ಸಾಕಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆ ಇದೆ ಗೋಶಾಲೆದ್ದು, ಹಾಗಾಗಿ ಗವಿ ಮಠಕ್ಕೆ ಬಂದಿದ್ದಾರೆ. ಯತ್ನಾಳ್ ಅವರು ಗವಿಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ಅವರ ಬೆಂಬಲಿಗರು ಕೂಡ ಅಲ್ಲಿ ನೆರೆದಿದ್ದಾರೆ. ಎಲ್ಲ ಕಡೆ ಅವ್ರು ಹೋದರೆ ಜನಗಳು ನೋಡ್ತಾ ಇದ್ವಿ. ನಾವು ಪ್ರಚಾರ ಕಾರ್ಯಕ್ರಮಗಳಲ್ಲಿ ನೆರೀತಾ ಇದ್ರು, ಸೇರ್ತಾ ಇದ್ದರು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವ್ರ ಪರವಾಗಿರುವಂಥ ಕೆಲವು ಅವರ ಅಭಿಮಾನಿಗಳಿದ್ದಾರೆ. ಹಾಗೆ ಅಲ್ಲೂ ಕೂಡ ಬಂದಿದ್ದರು. ಅವ್ರ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು. ಹಾಗೆ ಗವಿಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಗೋಶಾಲೆಯ ಉದ್ಘಾಟನೆಗೆ ತಾವು ಬರಬೇಕು ಅಂತೇಳಿ. ಅಂದರೆ ಈಗ ಉಚ್ಚಾಟನೆ ಆದ ಬೆನ್ನಲ್ಲೇ ಆ್ಯಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ ಯತ್ನಾಳು. ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಪ್ರಭಾವಿ ಮಠಗಳಿಗೆ ಭೇಟಿಯನ್ನು ಕೊಟ್ಟು ಆ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವ ಮೂಲಕ ಲಿಂಗಾಯತ ಸಮುದಾಯವನ್ನು ಕ್ರೋಢೀಕರಿಸುವಂಥ ಪ್ರಯತ್ನ ಯತ್ನಾಳಿಗೆ ಮಾಡ್ತಾ ಇದ್ದಾರೆ.